ಅದ್ರ ಜೊತೆಗೆ ಮಾತಾಜಿಯವರು ನನಗೆ ಒಂದಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದರು. ಆ ಪುಸ್ತಕಗಳು ನನಗೆ ಭಾಳ ಆಧಾರಗಳಾದವು ನನಗೆ ಬರೀಲಿಕ್ಕೆ ಆ ಸಂದರ್ಭದಲ್ಲಿ. ಅದನ್ನ ನೀವು ನಿಮ್ಮ ಮುಂದ್ಗಡೆ ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ. ಆ ಪುಸ್ತಕಗಳಿಂದ ನನಗೆ ಒಂದು ಕ್ಲಾರಿಟಿ ಸಿಗ್ಲಿಕ್ಕೆ ಆರಂಭ ಆಯಿತು. ನನಗೊಂದು ಕನ್ಫ್ಯೂಷನ್ ಇತ್ತು, ಇದು ವೈದಿಕ ಧರ್ಮದ ವಿರುದ್ಧವಾಗಿರೋದ್ರಿಂದ ನಾನು ಇದೀನೇನೋ ಇಲ್ಲಿ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ವೈದಿಕ ಧರ್ಮವನ್ನು ಮೀರಿದ್ದು ವಚನ ಧರ್ಮ ಅನ್ನುವಂಥದ್ದು ನನಗೆ ಅರ್ಥ ಆಗೋಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ನಾನು ಅನೇಕ ಗೆಸಿಟೇರಿಯಗಳನ್ನ ನೋಡಬೇಕಾಯಿತು. ಲಿಂಗಾಯತರನ್ನ ಯಾವ ಗುಂಪಲ್ಲಿಟ್ಟಿದ್ದಾರೆ ಅಂತ ಅನೇಕ ಕುಲಶಾಸ್ತ್ರೀಯ ಅಧ್ಯಯನಗಳನ್ನು ನೋಡಬೇಕಾಯಿತು. ಎಡ್ಗರ್ ಥರ್ಸ್ಟನ್ ಇರ್ಬೋದು, ಎಂಥವನ್ ಇರ್ಬೋದು, ಅಯ್ಯರ್ ಇರ್ಬೋದು, KS ಸಿಂಗ್ ಇರ್ಬೋದು, ಈ ಎಲ್ಲ ಇವುಗಳನ್ನು ಕೂಡ ಆ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ಏನೇನು ಬರ್ತಿದ್ದಾರೆ ಅನ್ನೋದು ತಿಳ್ಕೋಬೇಕಾಯ್ತು. ಅತ್ಯಂತ ಹಳೆಯ ಡಾಕ್ಯುಮೆಂಟ್ಗಳು ತೆಗಿಬೇಕಾಯಿತು. ಯಾಕೆ ಅಂತಂದರೆ 12ನೇ ಶತಮಾನದ ನಂತರ ಈ ನಮ್ಮ ಶರಣ ಸಂಸ್ಕೃತಿಯನ್ನು ನಾಶ ಮಾಡಲು ಹೊರಟಂತಹ ವೈದಿಕ ಸಂಸ್ಕೃತಿ ಆ ದಿನ ಯಾವಾಗ ಬುದ್ಧನನ್ನು ಈ ದೇಶದಿಂದ ಒಡೆದೋಡಿಸಿದ್ರೋ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ದಿನ ಬೃಹದ್ರಥ ಮೌಲ್ಯನ ಕಾಲದಲ್ಲಿ ಪುಷ್ಯಶೃಂಗ ಮಿಶ್ರ ಎಂಬ ಒಬ್ಬ ಹಾರವ ಆವತ್ತು ಬುದ್ಧ ಧರ್ಮವನ್ನು ಓಡಿಸ್ಲಿಕ್ಕೆ ಕಾರಣ ಆಗ್ತಾನೆ. ಆತನೇ, ಅವನ ಹೆಸರು ಒಬ್ಬ ಭಾರ್ಗವ ಅಂತ ಅವನ ಹೆಸರು. ಮನು ಅನ್ನುವಂತಹ ಹೆಸರಿಟ್ಕೊಂಡು ಚತುರ್ವರ್ಣ ಸಿದ್ಧಾಂತವನ್ನು ಬರೀತಾನೆ. ಆ ಚತುರ್ವರ್ಣ ಸಿದ್ಧಾಂತವನ್ನು ಬರೆಸಿ ಆವತ್ತು ಬುದ್ಧ ಧರ್ಮೀಯರನ್ನ, ಇದು ಬುದ್ಧ ಭಾರತ ಆಗಿತ್ತು, ಬುದ್ಧ ಧರ್ಮೀಯರನ್ನೆಲ್ಲರನ್ನು ಓಡಿಸುವಂಥ ಸಂದರ್ಭದಲ್ಲಿ ಅನೇಕ ಜನ ಸುತ್ತಮುತ್ತಲ ದೇಶಗಳಿಗೆ ಓಡೋಗ್ಬಿಡ್ತಾರೆ. ಇವರ ಕಾಟ ತಾಳಲಾರದೆ ಪ್ರತಿ ಬುದ್ಧ ಭಿಕ್ಷುವನ್ನ ತಲೆ ತಗೊಂಡ್ಬಂದಿದ್ದು